ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಒಂದು 7 ಗಂಟೆ ಆಗಿದೆ. ಇವತ್ತು ಬೇರೆ ಶುಕ್ರವಾರ ಅಲ್ವಾ, ಕೆಲಸ ಬೇರೆ ಜಾಸ್ತಿ ಇರುತ್ತೆ ಅಂದ್ಕೊಂಡು ಇವತ್ತು ಬೇಗನೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಬೇರೆ ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗ ಸಿಂಪಲಾಗಿ ಫಟಾಫಟ್ ಅಂತ ಮನೇಲಿ ಏನೇ ತರಕಾರಿ ಇಲ್ಲದೇ ಬರೀ ಬದನೆಕಾಯಿ ಆಲೂಗಡ್ಡೆ ಹಾಕಿಬಿಟ್ಟು ಯಾವ ಥರ ಬೇಳೆ ಸಾರು ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆಲ್ರೆಡಿ ನಾನೆಲ್ಲ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಇದರಲ್ಲಿ ಬದನೆಕಾಯಿ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕಾಯಿ, ಹಾಗೆ ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಹಾಗೆ ಸಾಂಬಾರು ಪುಡಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಬೇಕಿದ್ದರೆ ಕೇಳ್ಕೊಳ್ಳಿ ಆಯಿತಾ. ಬೇಳೆ, ಬದನೆಕಾಯಿ, ಹಾಗೆ ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಒಟ್ಟಿಗೆ ತೋರಿಸೋಣ ಅಂತಲೇ ತೋರಿಸಿದ್ದೀನಿ, ಎಲ್ಲ ಹಾಕಿಬಿಟ್ಟು ಕುಕ್ಕರಲ್ಲೇ ಆಯಿತಾ. ಹಾಕ್ಕೊಂಡು ಸಿಂಪಲಾಗೇ ಮಾಡ್ಕೋಬೋದು. ಮನೇಲಿ ಏನೇ ತರಕಾರಿ ಇಲ್ದೂ ಕೂಡ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬೋದು ಆಯಿತಾ. ಇನ್ನೇನು ಈ ಕಡೆ ನಾವು ಟಿಫನ್ನಿಗೆ ಅವಲಕ್ಕಿಗೆ ರೆಡಿ ಮಾಡ್ಕೋತಾ ಇದ್ವಿ ನೋಡಿ. ಅದಕ್ಕೂ ಕೂಡ ಹೆಚ್ಚು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಲ್ವ, ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೇನು ವಿಸಿಲ್ ಬರಲಿ ಅಂತ ಬಂದೆ ಈ ಕಡೆ. ಅಷ್ಟರಲ್ಲಿ ಇನ್ನೇನು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರು ವಿಸಲ್ ಬರಲಿ ಬೇಳೆ ಅಂತ ಗ್ಯಾಸ್ ಮೇಲೆ ಇಟ್ಟಿದ್ದೀನ. ಇನ್ನೇನು ಅವಲಕ್ಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗ್ಯಾಸ್ ಹಚ್ಬಿಟ್ಟು ಬಾಣಲಿ ಕೂಡ ಇಟ್ಟಿದ್ದೀನಿ. ಈ ಕಡೆ ನೋಡಿ ಬೇಳೆ ಕುಗ್ಸೋಕೆ ಇಟ್ಟಿದ್ದೀನಿ ಆಯಿತಾ. ಇನ್ನೇನು ಬೇಗ ಮಾಡ್ಕೋಬೇಕಲ್ವ ಕೆಲಸ ಅಂದ್ಕೊಂಡು ಅವಳು ಮನೆ ಕೆಲಸ ಗುಡಿಸೋದು ಒರೆಸೋದು ನೋಡ್ಕೋತಾ ಇದ್ದಾಳೆ. ನಾನು ಅಡುಗೆ ಕೆಲಸ ಮಾಡ್ಕೋತಾ ಇದ್ದೀನಿ ಆಯಿತಾ. ನೋಡಿ ಒಗ್ಗರಣೆ ಅಲ್ಲೇ ಕೊಟ್ಟಿದ್ದೀನಿ. ಮಾಮೂಲಿ ಎಲ್ಲರೂ ಮಾಡಿರ್ತಾರಲ್ಲ ಅಂತ ನಾನು ಆ ರೆಸಿಪಿ ತೋರಿಸಿಲ್ಲ ಅಷ್ಟೇ ನಿಮಗೆ. ಇಲ್ಲಾಂದರೆ ತೋರಿಸ್ತಿದ್ದೆ. ಏನಾದರೂ ಬೇಕಿದ್ದರೆ ನಾನು ಯಾವ ರೀತಿ ಅವಲಕ್ಕಿ ಮಾಡ್ತೀನಿ ಅಂತ ನಿಮ್ಗೆ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ ಪಕ್ಕ. ಹಾಗೆ ಆ ಕಡೆ ಕೂಡ ಅವಲಕ್ಕಿ ಇಟ್ಟಿದ್ದೀನಿ ನೆನೆ ಹಾಕ್ಬಿಟ್ಟು. ಹಾಗೆ ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ, ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಂದರೆ ನಮ್ಮ ಮನೇಲಿ ಬೆಳಗ್ಗಿನ ಟೈಮು ಟಿಫನ್ ಇರಲೇಬೇಕು, ಟಿಫನ್ ಇಲ್ಲ ಅಂದರೆ ಆಗಲ್ಲ. ಸೊ ಹಾಗಾಗಿ ಟಿಫನಿಗಂತ ಬೇಗ ಆಗುತ್ತೆ ಅಂದ್ಕೊಂಡು ಅವಲಕ್ಕಿ ಮಾಡಿದ್ದೀನಿ. ಅವಲಕ್ಕಿ ಮಾಡಿದಾದಮೇಲೆ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ವಿಸಲ್ ಬಂದು ತಣ್ಣಗಾಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಬೆಂದಿದೆ ಅಂತ. ಟೊಮೊಟೊ, ಬದನೆಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ, ಅಂದರೆ ಒಂದು ಪಾತ್ರೆಯಲ್ಲಿ ಬಸ್ಕೊಳ್ಳಿ ಆಯಿತಾ. ನಾವು ಇದನ್ನು ಬಸಿಯೋ ಬೇಳೆ ಅಂತ ಅಂತೀವಿ. ನೀವೇನು ಅಂತೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇವಾಗ ನೋಡಿ ನೀರನ್ನ ಸಪ್ರೇಟಾಗಿ ಬಸ್ಬಿಡೋಣ ಆಯಿತಾ. ಅಷ್ಟೊಂದು ನೀರಿದ್ದು ನಾವು ಮಸಿಯೋಕ್ಕಾಗಲ್ಲ ಬೇಳೆ ಆಯಿತಾ. ಅದಕ್ಕೆ ಎಷ್ಟೇ ಇರೋ ನೀರನ್ನ ತೆಗೆದ್ಬಿಟ್ಟು ಇವಾಗ ಮಸಿಯೋ ಕೋಲು ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೇಳೆ, ಹಾಗೆ ಆಲೂಗಡ್ಡೆ, ಹಾಗೆ ಬದನೆಕಾಯಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಒಂಚೂರು ಅದರಲ್ಲಿ ನಾವು ಬದನೆಕಾಯಿ ಆಲೂಗಡ್ಡೆ ಹಾಕಿದ್ದೀವಿ ಅಂತಲೇ ಅನಿಸ್ಬಾರ್ದು, ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲ ಮಾಡ್ಕೊಂಡಾದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಒಟ್ಟಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಇವಾಗ ನಾವು ಎಷ್ಟು ಅದರಲ್ಲಿ ತೆಗ್ದಿದ್ವಲ್ಲ ಈ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಆ ನೀರು ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡಿ. ನನಗೆ ಇನ್ನೊಂದು ಸ್ವಲ್ಪ ದಪ್ಪ ಅನ್ನಿಸ್ತು, ಅಷ್ಟು ದಪ್ಪ ಇರೋದು ರೈಸಿಗೆಲ್ಲ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ರೈಸ್ ಜೊತೆ ಮಾಡ್ಕೋತಾ ಇದ್ದೀನಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ, ಸಾಕು ಕನ್ಸಿಸ್ಟೆನ್ಸಿ ಅಂದ್ಕೊಂಡು. ಅಂದರೆ ಮಧ್ಯಾಹ್ನ ಒನ್ ಟೈಮ್ಗೆ ಮಾಡ್ಕೋತಾ ಇದ್ದೀವಿ, ಸಾಯಂಕಾಲ ಏನಾದರೂ ಬಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಬೇಳೆ ಸಾರು ಅಂದರೆ ಒಟ್ಟಿಗೆ ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ ನಾನು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವಾಗ ಅದಕ್ಕೊಂದು ಗಮ್ಮಂತಿನ ಒಗ್ಗರಣೆ ಕೊಟ್ಕೊಂಡು ಬಂದುಬಿಡೋಣ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದು ಗ್ಯಾಸ್ ಫುಲ್ ಇಟ್ಟಿದ್ದೀನಿ. ಪಾತ್ರೆಯೊಳಗೆ ಹೆಂಗೆ ಕಪ್ಪಾಗಿದೆ ನೋಡಿ, ಅಂದರೆ ಫುಲ್ಲು ಬಿಸಿಯಾಗಿಬಿಟ್ಟಿದೆ ಪಾತ್ರೆ ಒಗ್ಗರಣೆ ಕೊಡೋದು. ಅದನ್ನು ಎಣ್ಣೆ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ಆಮೇಲೆ ಎಣ್ಣೆ ಹಾಕ್ಕೊಂಡೆ ನಾನು, ಅಯ್ಯೋ ಅಂತ ಅಂದ್ಕೊಂಡು. ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ನಾವು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಹಾಕ್ಕೊಂಡೆ, ಹಾಗೆ ಕರಿಬೇವು ಕೂಡ ಹಾಕ್ಕೊಂಡೆ. ಮಾಮೂಲಿ ನೀವು ಒಗ್ಗರಣೆ ಕೊಡ್ತೀರಲ್ವ ಸೇಮ್ ಅದೇ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಸ್ಲೇಸಾಗಿ ಉದ್ದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿ. ಚೆನ್ನಾಗಿ ಅದು ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆಯಿತಾ. ನೋಡಿ ಇಷ್ಟು ಬಂದರೆ ಸಾಕು. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ, ನೋಡಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಒಗ್ಗರಣೆ ಕೊಟ್ಟಿರ್ತಾವಲ್ಲ ಅದೆಲ್ಲ ಒಟ್ಟಿಗೆ ಹಾಕ್ಬಿಡಿ. ಒಟ್ಟಿಗೆ ಹಾಕಿಬಿಟ್ಟು 1-2 ಸೆಕೆಂಡು ಕುಕ್ಕರ್ ಹಾಗೆ ದಬ್ಬಾಕ್ಬಿಟ್ಟಿದ್ದೀನಿ ನಾನು. ಅಂದರೆ ಒಗ್ಗರಣೆ ಕೊಟ್ಟಿರೋ ವಾಸನೆ ಎಲ್ಲ ಹೊರಗೆ ಹೋಗಬಾರ್ದು ಅಂತ ನಾವು ಈ ಥರ ಮಾಡ್ತೀವಿ ಆಯಿತಾ. ನೋಡ್ಬೋದು ಇವಾಗ ಆದಮೇಲೆ ನೋಡಿ ಕರಿಬೇವೆಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತ ನೋಡ್ಬೋದು ನೀವು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಿ, ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಈರುಳ್ಳಿ ಕರಿಬೇವು ಜೊತೆ ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಆಗಬೇಕಲ್ಲ. ಇದೇ ಟೈಮಲ್ಲಿ ನೀವು ಒಂದು ಸಲ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಆಗಿದೆ ಇಲ್ವೋ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿತ್ತು ಅಂತ ಅಂದ್ಕೊಂಡು ಹಾಕ್ಕೊಂಡಿಲ್ಲ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಒಂದು ಕುದಿ ಬಂದಮೇಲೆ ನೋಡಿ, ಒಂದು ಕುದಿ ಬರಬೇಕು. ಇದು ಒಗ್ಗರಣೆ ಜೊತೆ ಹಾಕಿರ್ತೀವಲ್ಲ, ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡಿ ಸಾಕು. ಇಷ್ಟ ಆಗಿದ್ದರೆ ನೋಡಿ, ರೆಡಿ ಟು ಈಟ್ ಬೇಳೆ, ಬಸಿಯೋ ಬೇಳೆ ಅಂತೀವಿ ನಾವು. ನೀವೇನಂತೀರ ಪ್ಲೀಸ್ ಕಮೆಂಟ್ ಮಾಡಿ. ನಾನು ತೋರಿಸೋದೆಲ್ಲ ಸಿಂಪಲ್ ರೆಸಿಪಿನೇ ಇರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಿಮಗೆ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ. ಬಾಯ್.